ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಬರೀ ಇವತ್ತು ಮಿನಿ ಬ್ಲಾಗ್ ಏನು ಸ್ಪೆಷಲ್ ಐತೆ ಅಂತ ನೋಡೋಣ. ಅಜ್ಜಿಲಿ ಬಂಗಾಳ ಕೊಟ್ಟಿದ್ರಿ. ಬಂಗಾಳ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇದು ಈ ರೀತಿ ಬಾಲ ಎಲ್ಲ ತೆಗೆದು ನಡುಕೊಂದು ಗಿರಿ ಹಾಕತ್ತೀನಿ ರೀ. ಯಾಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತೈತಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ರೀ, ಗರಂ ಮಸಾಲ ಆಗಿರ್ಬೋದು, ಜೀರಿಗೆ ನೀವು ಹಾಕೋದನ್ನು ಮರೆಯೋಕನ ಹೋಗಬೇಡ್ರಿ. ಆಮೇಲೆ ಒಣ ಖಾರ ಹಾಕ್ಕೊಳ್ಳೋಣ. ಒಣ ಖಾರ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿಲಿ ಹುಂಚಿಯನ್ನು ನೆನೆಗೆ ಇಟ್ಟಿದ್ದಾರೆ. ಇದನ್ನು ಬಸ್ಕೊಳ್ಳೋಣ ರೀ. ಇದನ್ನು ನೀವು ಹುಂಚಿಯನ್ನು ಹಾಕೋದನ್ನು ಮರೆಯೋಕನ ಹೋಗಬೇಡ್ರಿ. ಯಾಕಂದ್ರೆ ಹುಂಚಿಯನ್ನು ಹಾಕಿದ್ರೆ ಟೇಸ್ಟ್ ಅದ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಬಾಡಿಗೆದೊಳಗೆ ಎಣ್ಣೆ ಹಾಕಿ ಒಂದು ಮೀನಾ ತೊಗೊಂಡು ಹಿಟ್ಟಿನೊಳಗೆ ಈ ರೀತಿ ಗರಬರ ಮಾಡಿ ಎಣ್ಣೆ ಬಿಸಿ ಆಯ್ತು ಅಂತಂದ್ರೆ ಎಲ್ಲ ಮೀನನ್ನು ನಾವು ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಹೊಳಸ್ಕೊಂಡು ಹಾಕ್ಕೋಬೇಕು. ಎಲ್ಲ ನಾವು ಚೆನ್ನಾಗಿ ಚಲೋ ಆಗಿತ್ತಪ್ಪ ಫ್ರೈ ಅಂತ ಅಂದ್ಕೊಳ್ಳೇನೆ ನೀವು ಕರಿಬೇವನ್ನ ಹಾಕೋರಿ. ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ. ಮೀನಾ ಇಲ್ಲಿ ನೋಡ್ಬೋದು ರೀ ನೀವು ಯಾವ ರೀತಿ ನಮ್ದು ಕಲರ್ ಬಂದೈತಿ ಅಂತ ಹೇಳಿ. ಈ ರೀತಿ ಹಾಕ್ಕೊಂಡು ಈ ನಿಂಬೆಹಣ್ಣು ಹಚ್ಕೊಂಡು ತಿಂತಾನೆ ಇರ್ಬೇಕು ನೋಡ್ರಿ. ನೀವು ಒಂದು ಮೀನಲ್ಲ 4 ಮೀನು ತಿಂದರೂ ನಿಮ್ಮದು ಹೊಟ್ಟೆ ತುಂಬಲ್ರಿ. ನಾನು ಮಾಡ್ದಂತ ನೀವು ಮಾಡಿರಿ ಮೀನದ ಫ್ರೈ ಒಂದು ಸಲ ಆದರೂ ಟ್ರೈ ಮಾಡಿರಿ.